ಕಥೆಯ ಸಮಯ ಅಲ್ಲ. ಒಬ್ಬ ಥರ ಕೆಟ್ಟ ಮೂಡ್ ಅಂತ ಹೇಳ್ತೀವಲ್ಲ, ಈ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನ್ನುವಾಗ, ಯಾವಾಗ ಅತಿಯಾದ ಕೋಪ, ಅತಿಯಾದ ರೋಷ, ಅತಿಯಾದ ಒಂದು ದ್ವೇಷ ಎಲ್ಲ ಕುದೀತಾ ಇದೆ, ರಕ್ತ ಅಂತ ಹೇಳ್ತೀವಲ್ಲ ಆ ಥರ, ಹಂಗಿರುವಾಗ ಒಬ್ಬ ಓಡ್ಕೊಂಡು ದಡ ಬಡ ಅಂತ ಒಬ್ಬರು ಝೆನ್ ಗುರು ಹತ್ರ ಬರ್ತಾನೆ. ಆ ಝೆನ್ ಗುರು ರೆನ್ಜಾಯಿ ಅಂತ. ಝೆನ್ ಗುರು ಅಂದರೆ ಇವರು ಬೌದ್ಧ ಧರ್ಮ, ಝೆನ್ ಒಂದು ಥರ ಧ್ಯಾನ, ಅದು ಮೆಡಿಟೇಷನ್. ಆ ಗುರುಗಳ ಹತ್ರ ಬರ್ತಾನೆ. ಬಂದವನೇ ಬಾಗಿಲ ಒಂದು ನಿರ್ದಿಷ್ಟ ಜಾಗ ಇರುತ್ತೆ, ಯಾರ್ಯಾರು ಈ ಗುರುಗಳನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಾರಲ್ಲ ಅಲ್ಲಿರಬೇಕು ಅಂತ. ಬಂದ ಏನು ಮೈ ಮೇಲೆ ಪ್ರಜ್ಞೆ ಇಲ್ಲ ಅನ್ನೋ ಥರ ಅಂತೀವಲ್ಲ, ಅಂದರೆ ಅನ್ಕಾನ್ಷಿಯಸ್ ಅಲ್ಲ, ಏನೇನೋ ಮಾಡ್ತಾ ಇರುವಾಗ ಧಡ ಬಡ ಅಂತ ಬಾಗಿಲು ಬಡ್ದ. ಗುರುಗಳು ಒಳಗಿದ್ರು, ಶೂ ಇದೆಲ್ಲ ತೆಗೆದು ಕಿತ್ತೆಸ್ದ ಅಂತ ಬಾಗಿಲು. ಗುರುಗಳು ಹೇಳಿದ್ರು, ಬರಬೇಡ, ಅಲ್ಲೇ ನಿಂತ್ಕೋ ಅಂತ. ಹೇಳಿದ, ನಾನು ಯಾಕೆ ಬರಬಾರ್ದು ಅಂತ. ಇವನ ರೋಷ ಯಾವ ಮಟ್ಟಕ್ಕಿತ್ತಲ್ಲ, ನಾನು ಯಾಕೆ ಬರಬಾರ್ದು ಅಂತ. ಅವ್ರು ಹೇಳಿದ್ರು, ನೋಡು, ನೀನೀಗ ಏನು ಮಾಡಿದೆ, ಬಾಗಿಲ್ಗೆ ಏನು ಮಾಡಿದೆ, ನಿನ್ನ ಶೂಗೆ ಏನು ಮಾಡಿದೆ, ಫಸ್ಟು ನೀನು ಹೋಗಿ ಅದು ಎರಡು ಹತ್ರ ಕ್ಷಮೆ ಕೇಳ್ಕೊಂಡು ಬಾ. ಅದಕ್ಕೆ ಅವನು ಹೇಳ್ದ, ನಂಗೆ ಗೊತ್ತಿತ್ತು ಝೆನ್ ಗುರುಗಳು ಹುಚ್ಚರು ಅಂತ ಇದ್ರು, ಈಗ ಗೊತ್ತಾಯ್ತು, ನಾ ಹೋಗಿದ್ದೆ ಅದಕ್ಕೆ ಕ್ಷಮೆ ಕೇಳೋದ, ಯಾಕೆ ನಂಗಿನ್ ತಲೆ ಸರಿ ಇಲ್ವಾ ಅಂತ. ಅದೆಲ್ಲ ನಂಗೆ ಹೇಳ್ಬೇಡ. ನಿನ್ನ ಕೋಪವನ್ನು ಹೇಗೆ ನೀನು ಆ ಬಾಗಿಲ ಮೇಲೆ, ಆ ಶೂ ಮೇಲೆ ಪ್ರದರ್ಶಿಸಿದೆಯಲ್ಲ, ನಿನಗೆ ಅದ್ರ ಮೇಲೆ ಕೋಪ ಪ್ರದರ್ಶನೆ ಮಾಡೋಕ್ಕೆ ಗೊತ್ತು ಅಂತ ಹೇಳಿದ್ರೆ, ಅದ್ರ ಮೇಲೆ ನಿನಗೆ ಪ್ರೀತಿ ಸಹ ತೋರಿಸೋದು ಥರ ಇರಬೇಕು ಅಂತ. ನೀ ಮಾಡಿದ್ದು ಸರಿಯಲ್ಲ. ಕೇಳ್ತಾನ ಅವನು, ಎಲ್ಲರಿಗೂ ಸ್ವಾಭಿಮಾನ ಇರುತ್ತೆ, ಅಲ್ಲಿ ಹೋಗಿದ್ದೆ ಅದಕ್ಕೆ ಕ್ಷಮೆ ಕೇಳೋದ, ಅದು ಇಷ್ಟು ಜನ ಕೂತಿದ್ದಾರೆ ಬೇಡ, ಅಲ್ಲಿ ಎಲ್ಲರೂ ಝೆನ್ ಮಾಸ್ಟರ್ಗೆ ಕಾಯ್ಕೊಂಡು. ನಿನಗೆ ಆ ಬಾಗಿಲಾದರೂ ಏನು ತಪ್ಪು ಮಾಡಿತ್ತು, ನಿನಗೇನು ಮಾಡ್ತಾ ಬಾಗಿಲು, ಏನಾದರೂ ಮಾಡ್ತಾ? ಆ ಬಾಗಿಲ ಮೇಲೆ ಅಷ್ಟೊಂದು ನಿಂದು ಕೋಪ ರೋಷ ಎಲ್ಲ ತೋರಿಸ್ಕೊಂಡೆ ಅಂದರೆ, ಆ ಬಾಗಿಲನ್ನ ಯಾಕೆ ಪ್ರೀತಿ ಮಾಡಲ್ಲ, ಆ ಶೂನ ಯಾಕೆ ಪ್ರೀತಿ ಮಾಡಲ್ಲ ನೀನು? ಗೊತ್ತಾಗಬೇಕು ನಿನಗೆ. ಒಂದು ವಿಧವಾದಂತಹ ನಿನ್ನ ಭಾವನೆಗಳನ್ನು ಅದ್ರ ಮೇಲೆ ತೋರಿಸಿದ್ಯಾ ಅಂದರೆ ಬೇರೆ ಭಾವನೆಗಳು ಬರಬೇಕಲ್ವಾ? ಬರಬೇಡ, ನೀನು ಅಲ್ಲಿ ತನಕ ಬರಬೇಡ, ನನ್ನ ಹತ್ರ ಬರಬೇಕಾಗಿಲ್ಲ ಅಂತ ಹೇಳ್ತಾರೆ. 2 ನಿಮಿಷ ಒಂದು ಕೋಪನೂ ಶಾಂತವಾಗಿರುತ್ತಲ್ಲ, ಹಾಗೆ ಯೋಚಿಸ್ತಾನೆ, ಹೌದಲ್ವಾ ಅಂತ ಬಾಗಿಲ ಹತ್ರ ಹೋಗ್ತಾನೆ. ತಡೆಯೋಕ್ಕಾಗಲ್ಲ ಅವನಿಗೆ, ಅವನು ಮಾಡಿದಂತಹ ಒಂದು ಕ್ರೂರವಾದ ವರ್ತನೆ. ಕಣ್ಣಲ್ಲಿ ಗಳಗಳ ನೀರು ಬಂದ್ಬಿಡುತ್ತಲ್ಲಿ. ನೋಡಿ, ತಪ್ಪು ಮಾಡಿದ್ದಕ್ಕೊಂದು ಪಶ್ಚಾತ್ತಾಪ ಅಲ್ಲಿ. ಅದ್ರ ಕ್ಷಮೆ ಯಾಚಿಸೋ ಥರ ಮಾಡಿ ನೆಕ್ಸ್ಟು ಈ ಕಡೆ ಬರ್ತಾನೆ. ಶೂನ ಸಹ ಕೈಗೆ ತಗೊಂಡು ಅದು ಎಲ್ಲಿಡಬೇಕು ಅಲ್ಲಿಟ್ಟು, ಇಂಥ ತಪ್ಪು ಮಾಡಲ್ಲ ಅಂದ್ಕೊಂಡು ಒಳಗೆ ಹೋಗ್ತಾನೆ. ಹೋಗ್ತಿದ್ದ ಹಾಗೆ ಝೆನ್ ಗುರು ಅವನ್ನ ಬಾಚಿ ತಪ್ಕೊಳ್ತಾನೆ, ಬಾ ಮಗು ಅಂತ. ಇದೇ ಹೇಳೋದು, ನಿಮಗೆ ಭಾವನೆಗಳಿದೆ, ಯಾವುದು ಅತಿಯಾದ ಭಾವನೆಗಳು ಒಳ್ಳೆಯದಲ್ಲ. ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಸುಮ್ಮನೆ ಹೇಳ್ತಾರೆ. ಒಂದು ಲಿಮಿಟ್, ಕಂಟ್ರೋಲಿಂಗ್ ಪವರ್ ಇಲ್ವಾ? ಅಂದರೆ ಮನುಷ್ಯರು ಅನ್ಸ್ಕೋತೀವ ನಾವು, ಮೃಗಗಳಿಗೆ ಆ ಶಕ್ತಿ ಇದೆ. ತುಂಬ ತಪ್ಪಾದ ಪ್ರವರ್ತನೆ ಇದು. ಅವ್ರು ಹೇಳ್ತಾರೆ, ಅವನಿಗೆ ಬುದ್ಧಿವಾದ ಹೇಳ್ತಾರೆ, ನೋಡು, ಆಲೋಚನೆಗೆ ತಕ್ಕಂತೆ ಮನುಷ್ಯ ಅಂತ ಹೇಳ್ತೀವಿ. ನಮ್ಮ ಮನಸ್ಸಲ್ಲಿ ಏನು ಆಲೋಚನೆಗಳು ಬರ್ತಾ ಇರುತ್ತಲ್ಲ, ಅದು ನಮ್ಮ ವ್ಯಕ್ತಿತ್ವ ಹೇಗೆ ಅನ್ನೋದನ್ನ ನಿರೂಪಿಸುತ್ತದೆ. ಸೊ ಆಲೋಚನೆ ಬರುತ್ತಲ್ಲ ಏನೇನು ಅಂತ,
ಅದು ಪದಗಳಾಗ್ತವೆ. ನಮ್ಮ ಕಲಾಂಜಿ ಹೇಳ್ತಾ ಇದ್ರಲ್ವ, ಥಾಟ್ಸ್ ಬಿಕಮ್ ವರ್ಡ್ಸ್ ಅಂತ. ಆಲೋಚನೆಗಳೆಲ್ಲ ಪದಗಳಾಗ್ತವೆ ಅಂತ. ಆ ಪದಗಳನ್ನು ನಾವು ಆ್ಯಕ್ಷನ್, ವರ್ಡ್ಸ್ ಬಿಕಮ್ ಆ್ಯಕ್ಷನ್ ಅಂತ, ಪದಗಳನ್ನು ಕಾರ್ಯರೂಪಕ್ಕೆ ತರ್ತೀವಿ. ಸೊ ಯಾವಾಗ ಅದು ಕಾರ್ಯರೂಪಕ್ಕೆ ಬರ್ತಾ ಬರ್ತಾ ಇರುತ್ತಲ್ಲ, ದಟ್ ಬಿಕಮ್ಸ್ ಅವರ್ ಹ್ಯಾಬಿಟ್. ಅದು ನಮಗೆ ಅಭ್ಯಾಸ ಆಗುತ್ತೆ. ಅಭ್ಯಾಸ ಅನ್ನೋದು ನಮ್ಮ ಕ್ಯಾರೆಕ್ಟರ್ ಆಗುತ್ತೆ, ನಮ್ಮ ವ್ಯಕ್ತಿತ್ವ ಆಗುತ್ತೆ. ಇದು ಈ ವ್ಯಕ್ತಿತ್ವ ಸ್ಟ್ರಾಂಗ್ ಆಗಿ ನೆಕ್ಸ್ಟು ನಮ್ಮ ಡೆಸ್ಟಿನಿ, ನಾವು ಗುರಿ ತಲುಪಬೇಕಲ್ಲ, ನಿರ್ದಿಷ್ಟ ಸ್ಥಳ ಯಾವುದು, ಸ್ಥಾನ ಯಾವುದು ಅಂತ ಅದನ್ನು ಕರ್ಕೊಂಡು ಹೋಗೋಕ್ಕೆ ಅದು ಎಷ್ಟು ಕೋಪದ ಬಗ್ಗೆ, ನಿಗ್ರಹದ ಬಗ್ಗೆ, ಕೋಪ ನಿಗ್ರಹದ ಬಗ್ಗೆ ಎಷ್ಟು ಕಥೆಗಳು ಹೇಳ್ಕೊಂಡಿದ್ದೀವಲ್ವಾ. ಮನುಷ್ಯನಿಗೆ ಇರುವಂತಹ ಕ್ರೂರವಾದ ಒಂದು ಮನಸ್ಸಿನೊಳಗೆ, ಹೃದಯದೊಳಗೆ ಶತ್ರು ನಮ್ಮಲ್ಲಿರೋದೆ ಶತ್ರು ಅದು ಅಂತ ಹೇಳಿದ್ರೆ, ನಿಮ್ಮ ಮುಂದೆ ಇರೋರು ಶತ್ರುಗಳಲ್ಲ, ನಿಮ್ಮಲ್ಲಿರೋ ಶತ್ರುನ ಫಸ್ಟ್ ಕೊಂದು ಹಾಕಿ ಸಂಹಾರ ಮಾಡಿ ಆವಾಗ ಮನುಷ್ಯರಾಗ್ತೀವಿ ಅಂತ. ಈಗೇನಾಯ್ತು, ಥಾಟ್ಸ್, ಆಲೋಚನೆ, ಥಾಟ್ಸ್ ಬಿಕಮ್ ವರ್ಡ್ಸ್ ಅಂತ. ಆಲೋಚನೆ ಪದಗಳಾಗ್ತವೆ. ದೆನ್ ವರ್ಡ್ಸ್ ಬಿಕಮ್ ಆ್ಯಕ್ಷನ್. ವಾಚ್ ದ ವರ್ಡ್ಸ್, ದೇ ಬಿಕಮ್ ಯುವರ್ ಆ್ಯಕ್ಷನ್ ಅಂತ. ಆ ಪದಗಳನ್ನ ನೋಡ್ತಾ ಇದ್ರೆ ಅದು ನಮ್ಮ ಕಾರ್ಯವೈಖರಿ, ಕಾರ್ಯರೂಪ, ಕಾರ್ಯಕ್ಕೆ ತರ್ತೀವಿ ಅದನ್ನ ಅಂತ. ನೆಕ್ಸ್ಟು ಆ್ಯಕ್ಷನ್ಸ್ ಬಿಕಮ್ ಹ್ಯಾಬಿಟ್ ಅಂತ. ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದ್ರೆ ಕೋಪಿಷ್ಠ, ದುರ್ವಾಸಮನಿ ಅಂತ ಹೇಳ್ತೀವಲ್ಲ, ಅದೇ ಕೋಪಿಷ್ಠ ಪರ್ಸನಾಲಿಟಿನೇ ಆಗಿಬಿಡುತ್ತೆ. ಸೊ ಅದು ನಮ್ಮ ಅಭ್ಯಾಸ ಆಗಿಬಿಡುತ್ತೆ. ನಂತರ ಅದು ನಮ್ಮ ವ್ಯಕ್ತಿತ್ವ. ಇವರೆಂಥವರು ಅಂತ ಹೇಳ್ತೀವಲ್ಲ, ಹೆಂಗೆ ಹೇಳ್ತೀವಿ, ಇವರು ಒಳ್ಳೆಯವರು ಕೆಟ್ಟವರು ಅದನ್ನೇ ತಗೊಳ್ಳೋದಲ್ವ ನಾವು. ಇವ್ರು ಏನು ಮಾಡ್ತಾರೆ ಅನ್ನೋದನ್ನ ತಗೊಂಡು ಆ ವ್ಯಕ್ತಿನ ನಾವು ಗುರುತಿಸ್ತೀವಲ್ವಾ, ಅದು ವ್ಯಕ್ತಿತ್ವ. ದಟ್ ಬಿಕಮ್ಸ್ ಅ ಕ್ಯಾರೆಕ್ಟರ್. ದೆನ್ ದಟ್ ಡಿಸೈಡ್ಸ್ ಯುವರ್ ಡೆಸ್ಟಿನಿ ಅಂತ. ಅದು ನಮ್ಮ ಗುರಿ, ನಿರ್ದಿಷ್ಟ ಸ್ಥಾನ ಏನು ಅನ್ನೋದನ್ನು ಅದು ಡಿಸೈಡ್ ಮಾಡುತ್ತೆ. ಸೊ ಈ ಒಂದು ಚಿಕ್ಕ ಕಥೆಯಿಂದ ನಾವು ಎಷ್ಟೊಂದು ಕಲ್ತಿದ್ದೀವಿ ಅನಿಸುತ್ತೆ. ಹೈ ಟೈಮ್. ಒಂದು ಮಗು ಸಣ್ಣ ವಯಸ್ಸಲ್ಲಿ ಇದನ್ನ ಕಲಿತು ಅಂದರೆ ಗ್ರೇಟ್. ಇನ್ನೊಂದು ಮಗು ಬೆಳೀತಾ ಇದನ್ನ ಕಲಿತು ಅಂತ ಹೇಳಿದ್ರೆ ವೆರಿ ಗ್ರೇಟ್. ಇದನ್ನೇ ಬೆಳೆದ ನಂತರ ನಾವು ಹೇಳ್ತೀವಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ಬಗ್ಗಬೇಕು. ಬೆಳೆದ ನಂತರ ಯಾವುದಕ್ಕೆ ಒಂದು ಯಾವಾಗಲೇ ಕಲಿಬೇಕು ಅಂತಿಲ್ಲ. ಸಣ್ಣವರಿರುವಾಗ ನಮ್ಗೆ ಯಾರು ಇದನ್ನು ಕಲಿಸ್ಲಿಲ್ಲ, ಹೇಳ್ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಎನಿ ಡೇ ಎನಿ ಟೈಮ್ ವಿ ಕ್ಯಾನ್ ಚೇಂಜ್. ಪರಿವರ್ತನೆ ಜಗದ ನಿಯಮ, ನಮ್ಮ ಭಗವದ್ಗೀತೆ ಹೇಳುತ್ತಲ್ಲ. ಸೊ ಯಾವಾಗ ಯಾವ ಸಮಯದಲ್ಲಿ ಯಾರು ಬೇಕಾದರೂ ಏನನ್ನಾದರೂ ಬದಲಿ ಮಾಡ್ಕೊಳ್ಬೋದು, ನಮ್ಮ ವ್ಯಕ್ತಿತ್ವ, ಮನಸ್ಸು ಎಲ್ಲ. ಅದಕ್ಕೆ ಇಂತಹ ಕಥೆಗಳು ಆಧಾರವಾಗಿ ಇರುತ್ತೆ, ನಮಗೆ ನೀತಿಯನ್ನು ಕಲಿಸುತ್ತೆ. ಅದಕ್ಕೆ ಈ ಕತೆ ನನಗೆ ತುಂಬ ಇಷ್ಟ ಆಯಿತು, ಹೇಳಿದೆ ನಾನು. ನೀವು ಎಲ್ಲ ಮಾಡಿರ್ತೀರಲ್ಲ ಮನೆಯಲ್ಲಿ, ಕೋಪ ಬಂದ ಕೂಡಲೇ ನಾನು ಹೇಳ್ತೀನಿ, ಹೆಣ್ಮಕ್ಳು ಕೋಪ ಬಂದರೆ ಅಡುಗೆ ಮನೇಲಿ ಪಾತ್ರೆಗಳೆಲ್ಲ ಮಾತಾಡ್ತವೆ ಅಂತ. ದಡ ಬಡ ದಡ ಬಡ ಶಬ್ದ ಎಲ್ಲ ಆಯಿತು ಅಂದರೆ ಓಹೋ ಏನೋ ಶುರುವಾಗಿದೆ ಅಂತ. ಕೆಲವು ಮಕ್ಳು ಏನು ಮಾಡ್ತಾರೆ, ಸಣ್ಣ ಮಕ್ಕಳಿಂದ ಅವ್ರಿಗೆ ಸರಿ ನೋಡಿದರೆ ತಲೆ ಹೋಗಿ ಚಚ್ಕೊತವೆ ಗೋಡೆಗೆ. ಇದರ ಸಿಕ್ಕಿದಿನ ಕುಡ್ತವೆ, ಸಿಕ್ಕಿದಿನ ಎಸಿತವೆ. ಅಯ್ಯಯ್ಯಪ್ಪ, ಮನುಷ್ಯ ಅಂತರ ಹೀಗೆ ಮಾಡ್ತಾ ಇದ್ರೆ ನಮ್ಮಲ್ಲಿ ಏನಿದೆ? ಕೆನೆ ಅಥವಾ ಮಜ್ಜಿಗೆ ಕಡಿತಾ ಇದ್ರೆ ಬೆಣ್ಣೆ ಬರುತ್ತಲ್ಲ, ಹಾಗೆ ಮನುಷ್ಯನಲ್ಲಿ ಬರಬೇಕದು. ಒಳಗಿರುವಂತಹ ವ್ಯಕ್ತಿತ್ವ ಎಲ್ಲರಿಗೂ ಇರುತ್ತೆ ಒಳ್ಳೆಯದನ್ನು, ಅದನ್ನ ಮೇಲೆ ತರಿಸ್ಕೊಳ್ಬೇಕು ನಾವು. ನಮ್ಮ ಮನಸ್ಸು ಹೊಲಸು ನಾರಿ ಗಬ್ಬುನಾಥ ಬೀರುವಂತೆ ಮಾಡಬಾರ್ದು, ತುಂಬ ಮುಖ್ಯ. ಕೆಲವರು ತಮ್ಮನ್ನು ತಾವೇ ಹಿಂಸಿಸ್ಕೊಳ್ತಾರೆ. ಅದನ್ನು ಇವೆಲ್ಲ ಮಾನಸಿಕವಾಗಿ ಅಶಾಂತಿ, ಏನೋ ಸಮಸ್ಯೆ ಇರಬಹುದು. ಯಾವಾಗಾದರೂ ಸರಿ ವೈದ್ಯರ ಸಲಹೆ, ಪರಿಹಾರ ತಗೊಳ್ಬಹುದು. ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತ ಹೇಳ್ತೀವಲ್ಲ, ಅಷ್ಟೆ.
ನಾವು ಖುಷಿಯಾಗಿರಬೇಕು, ಇನ್ನೊಬ್ಬರನ್ನ ಖುಷಿಯಾಗಿ ಬದುಕಕ್ಕೆ ಬಿಡಬೇಕು. ಇದೇ ಜೀವನದ ಮುಖ್ಯ ಅಂಶ. ಆಯಿತು. ಇನ್ನೊಬ್ಬ ಈ ಝೆನ್ ಗುರು ಒಂದು ಊರಿನ ಹೊರವಲಯದಲ್ಲಿ ಗುಡಿಸಲು ಹಾಕ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಇವರೆಲ್ಲ ಬೌದ್ಧ ಭಿಕ್ಷುಗಳ ಥರ. ಅವರು ಪ್ರತಿ ಮನೆಗೂ ಹೋಗಿ ಯಾರೇನು ಆಹಾರ ಕೊಡ್ತಾರಲ್ಲ ಅದನ್ನು ತಗೊಂಡು ಬಂದು ತಿಂತಾರೆ. ಯಾರು ಕೊಟ್ರ ತಗೊಂಡು ಬಂದು ತಿಂತಾರೆ, ಇಲ್ಲ ಹಾಗೆ ಇರ್ತಾರೆ. ಈತ ಪ್ರತಿ ಮನೆಗೂ ಭಿಕ್ಷೆಗೆ ಹೋಗೋದು, ಏನು ಕೊಡ್ತಾರೋ ತಗೊಂಬರು. ತುಂಬ ಹಳ್ಳಿಯವ್ರಿಗೆಲ್ಲರಿಗೂ ಈ ಝೆನ್ ಗುರು ಬಗ್ಗೆ ತುಂಬ ತುಂಬ ಅಭಿಮಾನ, ತುಂಬ ತುಂಬ ಗೌರವ. ಅಷ್ಟು ಈತನಿಗೆ ಅವರು ಒಂಥರ ಆ ವ್ಯಕ್ತಿತ್ವಕ್ಕೆ ಹೆದರಿ ಅಂದರೆ ಗೌರವ ಕೊಟ್ಟು, ಅಷ್ಟು ಅತ್ಯುತ್ತಮವಾದ ಒಂದು ವ್ಯಕ್ತಿತ್ವ ಇತ್ತು ಆಗಿದ್ದಿತ್ತು. ಒಂದು ದಿವಸ ಏನಾಯಿತು, ಆ ಊರಿನಲ್ಲಿ ಒಂದು ಹೆಣ್ಮಗಳಿರ್ತಾಳೆ. ಅವಳಿಗೆ ಆ ಹೆಣ್ಮಗಳಿಗೆ ಒಂದು ಮಗು ಹುಟ್ಟತ್ತೆ. ಮದುವೆ ಆಗಿರಲ್ಲ, ತಂದೆ ಯಾರು ಅಂತ ಗೊತ್ತಿರಲ್ಲ. ಆ ಮಗು ಹುಟ್ಟಿದ ಮೇಲೆ ಚೆನ್ನಾಗಿ ಮನೇಲಿರೋರೆಲ್ಲ ಅವಳನ್ನ ಬೈದು ಹೊಡೆದು, ಹೇಳು ಯಾರು ಈ ಮಗು ತಂದೆ ಅಂತ ಹಿಂಸೆ ಮಾಡ್ತಾರೆ. ಅವಳಿಗೆ ಏನು ಹೇಳಬೇಕು ಏನು ಅಂತ ಪಾಪ ಹೇಳೇ ಬಿಡ್ತೀನಿ ಅಂದ್ಬಿಟ್ಟು ಹೇಳ್ತಾಳೆ. ಅದೇ ಆ ಝೆನ್ ಮಾಸ್ಟರ್ ಬರ್ತಾನಲ್ಲ, ಅವನೇ ಇದ್ರಪ್ಪ ಅಂತ. ಒಂದೇ ನಿಮಿಷ ಈ ವಿಷಯ ಅವಳು ಹೇಳಿದ್ದೆ ತಡ, ಆ ಹುಡುಗಿಯಪ್ಪ ಊರಿನವರು ಎಲ್ಲ ಸೇರಿಕೊಂಡು ಹೋದರು ಊರಾಚೆ ಝೆನ್ ಗುರು ಹತ್ರ. ಅವನು ಏನಾಗ್ತಾ ಇದೆ ಅಂತ ಒಂದು ನಿಮಿಷ ಹಿಂಗೆ ತಿಳ್ಕೊಳ್ಳೋಷ್ಟೊಳಗೆ ಅವನು ಗುಡಿಸ್ಲೆಲ್ಲ ಬೆಂಕಿ ಹೆಚ್ಚಾಕ್ಬಿಟ್ರು, ಎಲ್ಲ ಧ್ವಂಸ ಮಾಡಿಬಿಟ್ರು. ಒಂದೇನಿತ್ತೆಲ್ಲ ಮಗುನ ಎತ್ಕೊಂಡು ಹೋಗಿದ್ರು, ಅವಳನ್ನ ಕರ್ಕೊಂಡು ಹೋಗಿದ್ರು. ನಿನ್ನ ಮಗು ತಾನೆ, ತಗೋ ಇದನ್ನ ಅಂತ ಅವನು ಹೇಳ್ದ. ಹೌದಾ, ನನ್ನ ಮಗುನ ಇದು, ಕೊಡ್ರಿ ಅಂತ ಇಸ್ಕೊಂಡ. ಚೆನ್ನಾಗಿ ಅವನ್ನ ಥಳಿಸಿದ್ರು. ಮಗು ಕೈಲಿಟ್ಕೊಂಡ. ಅಳ್ತಾ ಇದೆ ಮಗು. ಪಾಪ ಹಾಡು ಹೇಳ್ದ ಮಗುಗೆ. ಆ ಮಗು ಒಂದು ಸ್ವಲ್ಪ ಸುಮ್ಮನೆ ಆಯ್ತು. ಮಗುನ ಬಿಟ್ಟರು, ಅವನ ಹತ್ರ ಎಲ್ಲರೂ ಹೊಟ್ಟೋಗ್ಬಿಟ್ರು. ಒಂದು ಸ್ವಲ್ಪ ದಿವಸ ಆಯಿತು, ಸ್ವಲ್ಪ ಸಮಯ ಆಯಿತು. ಇನ್ನೇನು ರಾತ್ರಿ ಎಲ್ಲ ಇದು ಮಾಡಿರ್ತಾರೆ, ಬೆಳಗಿನ ಜಾವ ಆಗ್ತಾ ಇದೆ. ಮಗು ಅಳಕ್ಕೆ ಶುರು ಮಾಡ್ತು. ಪಾಪ ಹಾಲು ಬೇಕಲ್ಲ ಅದಕ್ಕೆ. ಮತ್ತೆ ಭಿಕ್ಷಾಟನೆಗೆ ಹೊರಟ ಝೆನ್ ಗುರು. ಹೋಗಿ ನೋಡ್ತಾನೆ, ಒಬ್ಬರಾದ್ರೂ ಅವನ್ನ ಮಾತಾಡ್ಸೋದಿಲ್ಲ ಏನು. ಒಬ್ಬರು ಮನೆ ಬಾಗಿಲು ತೆಗೆದು ಅವ್ನಿಗೆ ಏನೇನು ಕೊಡೋದಿಲ್ಲ ತಿನ್ಲಿಕ್ಕೆ. ಗುಂಪಾಗಿ ಜನ ಇರೋರೆಲ್ಲ ಇವ್ ನೋಡು ಆಡ್ಕೊಂಡು ನಗೋದು, ಹುಚ್ಚ ನೋಡು ಅನ್ನೋದು, ಹೆಂಗ್ ಮಾಡ್ದ ನೋಡು ಅನ್ನೋದು, ಕಲ್ಲುಗಳು ಹೊಡಿಯೋದು ಎಲ್ಲ ಮಾಡ್ತಾ ಇರ್ತಾರೆ. ಪಾಪ ಅವನ ಆ ಮಗು ತಗೊಳ್ಬಾರ್ದು ಅಂತ ಮಗುನ ಪ್ರೊಟೆಕ್ಷನ್ ಮಾಡ್ಕೊಡ್ತಾನೆ. ಮಗು ಅಳ್ತಾನೆ ಇದೆ. ಸೊ ಬಂದ ದಾರಿಗೆ ಸುಮ್ಕ ಇಲ್ಲ ಅನ್ಕೊಂಡ ಆ ಮಗು ತಾಯಿ ಇರ್ತಾಳಲ್ಲ ಆ ಮನೆ ಹತ್ರ ಹೋಗಿ ಭಿಕ್ಷೆ ಬೇಡ್ದೆ. ಯಾರು ಬರಲಿಲ್ಲ ಆಚೆಗೆ. ಅವಾಗ ಜೋರಾಗಿ ಹೇಳ್ದ, ಅಮ್ಮ ತಾಯಿ, ನನಗೇನು ಬೇಡ, ನನಗೆ ಇರ್ಲಿಕ್ಕೆ ಶಕ್ತಿ ಇದೆ, ಆದರೆ ಈ ಮಗು ಅಳ್ತಾ ಇದೆಯಲ್ಲ, ಆ ಮಗುಗೆ ನೀವು ಸ್ವಲ್ಪ ಹಾಲು ಸಹ ಕೊಡ್ಲಿಕ್ಕೆ ಆಗೋದಿಲ್ವಾ ಅಂತ ಕೇಳ್ದ. ತಾಯಿ ಹೃದಯ ಇಷ್ಟಿದ್ರು ತಾಯಿ ಅಲ್ವಾ, ಬಿಕ್ಕಿ 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 ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಅಲ್ಲೇ ಅವಳು ತಂದೆ ಇರುವಾಗ ತಂದೆ ಕಾಲಿಡ್ಕೊಂಡ್ಬಿಡ್ತಾಳೆ. ಅವಳು ಹೇಳ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸಿ, ನನ್ನಿಂದ ದೊಡ್ಡ ಅಪರಾಧ ಆಗಿಬಿಟ್ಟಿದೆ. ಆಯಿತು, ಅದರಿಂದ ದೊಡ್ಡ ಅಪರಾಧ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳಿಬಿಟ್ಟೆ. ಈ ಝೆನ್ ಗುರು ಅಲ್ಲ ಇದರ ತಂದೆ. ನಾನು ನನ್ನ ಹೇಗಾದರೂ ಬಚಾವ್ ಮಾಡ್ಕೊಳ್ಳೋಕ್ಕೆ ಝೆನ್ ಗುರು ಹೆಸರು ಹೇಳ್ಬಿಟ್ಟೆ, ಅವರಲ್ಲ ಅಂತ ಹೇಳ್ತಾಳೆ. ಅವಳ ತಂದೆಗೆ ತುಂಬ ಅವಮಾನ ಆಗಿರುತ್ತೆ. ಆಚೆಯಿಂದ ಒಳಗಿಂದ ಓಡ್ ಬರ್ತಾನೆ. ಓಡ್ ಬಂದು ಆ ಝೆನ್ ಗುರು ಕಾಲಿಗೆ ಬೀಳ್ತಾನೆ. ದಯವಿಟ್ಟು ಕ್ಷಮಿಸಿ, ನನ್ನಿಂದ ದೊಡ್ಡ ತಪ್ಪಾಗೋಯ್ತು. ಸೊ ಒಂದು ದಿವಸ ಎಷ್ಟು ದಿವಸ ಗೌರವ ಇತ್ತು. ಸೊ ಒಂದು ದಿವಸ ಅವನ ನೀಚ, ಹುಚ್ಚ, ದುಷ್ಟ, ಕ್ರೂರಿ ಎಲ್ಲ ಬೈದಿದ್ದಾಯಿತು. ಈಗ ಮತ್ತೆ ಅವನ ಬಗ್ಗೆ ಗೌರವ ಶುರುವಾಗಿತ್ತು. ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತ ಹೇಳಿ, ಈ ಮಗು ಕೊಟ್ಬಿಡಿ ನಿಮ್ದಲ್ಲ. ಹೌದಾ,
ನಂದಲ್ವ ಮಗು, ಆಯಿತು ತಗೊಳ್ಳಿ. ಹೋಗ್ತಾನೆ ವಾಪಸ್ ಗುಡಿಸ್ಲಿಗೆ. ಎಲ್ಲ ಜನ ಬರ್ತಾರೆ. ಗುಡಿಸಲು ಸುಟ್ಟಿದ್ರಲ್ಲ ಆಚೆ ಇರ್ತಾನೆ ಪಾಪ. ಜನ ಎಲ್ಲ ಬಂದು ಕ್ಷಮೆ ಕೇಳ್ತಾರೆ. ನಿನ್ನ ಒಂದು ವ್ಯಕ್ತಿತ್ವನ ನಾವು ಹಾಳು ಮಾಡಿಬಿಟ್ವಿ, ಕೆಟ್ಟ ಒಂದು ಮಾತು ಹೇಳಿ, ತಪ್ಪಾಯಿತು ಅಂತ. ನಾನು ಹೇಳಿದೆ, ಹೌದಾ, ನೀವು ಇಷ್ಟು ಒಳ್ಳೆಯವರು ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ಒಳ್ಳೆಯವನಾ? ನಂಗೆ ಗೊತ್ತಿರಲಿಲ್ಲಪ್ಪ. ನೀವು ನನ್ನ ವ್ಯಕ್ತಿತ್ವ ಹಾಳು ಮಾಡಿದ್ರ? ನಾನು ಹೇಗಿದ್ದೀನೋ ಹಾಗೆ ಇದ್ದೀನಿ. ನೀವು ತಾನೇ ಬದಲಿ ಆಗಿದ್ದು. ಇಷ್ಟು ದಿವಸ ನನಗೆ ಗೌರವ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ, ನೆನ್ನೆಯಿಂದ ಗೌರವ ಕೊಡಲಿಲ್ಲ. ಬದಲಾವಣೆ ಎಲ್ಲ ನಿಮ್ಮಲ್ಲಿ. ಆದರೆ ನೀವೇನು ನಂಗೆ ಗೌರವ ಕೊಡ್ತೀರಾ, ಏನು ಹೇಳ್ತೀರಾ ನನಗೆ? ಅದೆಲ್ಲ ನನಗೊಂದು ನನ್ನ ಏನೂ ಮಾಡೋದಿಲ್ಲ. ಒಳ್ಳೆಯವನು ಅಲ್ಲ, ಕೆಟ್ಟವನು ಅಲ್ಲ, ನಾನು ಹೇಗಿದ್ದೀನೋ ಹಾಗೆ ಇದ್ದೀನಿ ಅಂತ ಆ ಝೆನ್ ಗುರು ಎಲ್ಲರಿಗೂ ಹೇಳ್ತಾನಂತೆ. ಇವ್ರು ಅಂದ್ಕೊಂಡ್ರು ನಿನ್ನ ಬಗ್ಗೆ ಹೇಳಿ ಹೀಗೆಲ್ಲ ಮಾಡಿ ನಿನ್ನ ಒಂದು ಇದೆಲ್ಲ ಹಾಕ್ತಾರಲ್ಲ, ಕೇಸೆಲ್ಲ ಹಾಕ್ತಾರಲ್ಲ, ಯಾರಾದರೂ ಈ ಥರ ಅವ್ರ ಮೇಲೆ ಕೆಟ್ಟದಾಗ ಬರ್ದು ಏನೋ ಹೇಳಿ ಎಲ್ಲ ಮಾಡಿದ್ರೆ ನನಗೆ ಏನೂ ಆಗಿಲ್ಲಪ್ಪ ಅಂತ ಹೇಳ್ತಾನೆ. ಈ ಥರ ಬದಲಾವಣೆ ಆಗಿರೋದು ನೀವು ಅಂತ. ಇದು ಆ ಝೆನ್ ಗುರು ಹೇಗೆ ಅಂತ ಇದ್ದಿದ್ದನ್ನು ತಿಳಿಸುತ್ತೆ, ನಾವು ಪ್ರಪಂಚದಲ್ಲಿ ಹೇಗಿರಬೇಕು ಅಂತ. ಯಾರೇ ಆಗಲಿ ಅಷ್ಟೇ, ಗೌರವ ಅಂತ ಹೇಳಿದ್ರೆ, ನೀವು ದೊಡ್ಡ ಚೇರ್ ಮೇಲೆ ಒಂದು ಸತಿ ಕೂತಿದ್ರೆ ನಿಮ್ಗೆ ಗೌರವ ಕೊಡ್ತಾರೆ. ಯಾರು ನಿಮಗಲ್ಲ, ಆ ಚೇರ್ ಗೌರವ ಕೊಡ್ತಾರೆ. ಆ ಚೇರಿಂದ ಇಳಿದ್ಮೇಲೆ ನಿಮ್ಮನ್ನು ನೋಡೋದೇ ಇಲ್ಲ ಜನ. ಅದಕ್ಕೆ ಆ ಚೇರು ನಿಮ್ಮ ಬಿರುದು. ಅನ್ಸತಿ ಕತೆ ಹೇಳಿದ್ನಲ್ಲ ನಾನು, ಆ ಬಿರುದು ಎಲ್ಲದರಿಂದ ನೀವು ಗುರ್ತಿಸ್ಕೊಳ್ಬೇಡ್ರಿ. ನೀವು ಏನಾಗಿದ್ದೀರಾ, ನಿಮ್ಮ ವ್ಯಕ್ತಿತ್ವ ಏನಿದೆ ಅದರಿಂದ ಜನ ಗುರ್ತಿಸ್ಬೇಕು. ಸೊ ವ್ಯಕ್ತಿತ್ವ ಅನ್ನೋದು ಅಷ್ಟು ಮುಖ್ಯ. ಸೊ ಈ ಮಂತ್ರ ನಾವು ಹಿಂದಿನ ಕಥೆಯಲ್ಲಿ ಕೇಳಿಸ್ಕೊಂಡ್ವಲ್ಲ, ಅದನ್ನು ನಾವು ಮತ್ತೆ ಮತ್ತೆ ಮನನ ಮಾಡ್ತಾ ಇರಬೇಕು. ಆಲೋಚನೆಗೆ ತಕ್ಕಂತೆ ಮನುಷ್ಯ, your thoughts become words. Watch your thoughts, they become words. Watch your words, they become action. Watch your actions, they become habit. Watch your habits, they become character. Watch your character, that becomes your destiny ಅಂತ. ಇದು ಬೇಕು. ಸುಮ್ಮನೆ ಒಂದು ದೊಡ್ಡ ಪದವಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂತಲ್ಲ, ಆ ಚೇರಲ್ಲಿ ಕೂತ್ಕೊಳ್ಳೋಕೆ ಇನ್ನೊಬ್ಬ ಬರ್ತಾನೆ ನಾವೀಗ ಕೂತ್ಕೊಂಡಿದ್ವಿ. ಅದನ್ನು ತಿಳ್ಕೊಂಡು ನಮ್ಮ ವ್ಯಕ್ತಿತ್ವನ ನಾವು ಚೆನ್ನಾಗಿ ನಿರೂಪಿಸ್ಕೊಳ್ಳೋಣ ಅಂತ ಅಷ್ಟೇ. ಈ ಎರಡು ಕಥೆಗಳನ್ನು ನಾನು ಇವತ್ತು ಓದಿ ಇಷ್ಟ ಆಯಿತು ಅಂತ ಹೇಳಿದೆ. ಆಯಿತು. ಥಾಮಸ್ ಆಲ್ವಾ ಎಡಿಸನ್ ಅಂದರೆ ಮಕ್ಕಳಿಗೆಲ್ಲರಿಗೂ ಗೊತ್ತಲ್ವಾ? ಓ ಗೊತ್ತಪ್ಪ, ಅವರೇ ಎಲೆಕ್ಟ್ರಿಕ್ ಬಲ್ಬ್ ಕಂಡು ಹಿಡಿದಿತ್ತು ಅಂತ ಹೇಳ್ತಾರೆ. ಫೇಲ್ಯೂರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತ ಹೇಳ್ತೀವಲ್ಲ, ಸೋಲೆ ಗೆಲುವಿನ ಸೋಪಾನ ಅಂತ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ ಥಾಮಸ್ ಆಲ್ವಾ ಎಡಿಸನ್. ಅವ್ರಿಗೆ ಒಂದ್ಸತಿ ಯಾರೋ ಪತ್ರಿಕೆಯವರು ಇಂಟರ್ವ್ಯೂ ಮಾಡಿದ್ರಂತೆ. ನೀವು 1000 ಸಲ ಒಂದು ಎಲೆಕ್ಟ್ರಿಕ್ ಬಲ್ಬ್ ತಯಾರಿ ಮಾಡೋಕ್ಕೆ ಹೋಗಿ ಫೇಲ್ ಆದ್ರಲ್ಲ, ಆ ಫೇಲ್ ನಿಮ್ಗೆ ಏನು ಅನ್ನಿಸ್ತು ಅಂತ. ಇವ್ರು ನಾನು ಫೇಲ್ ಆದ್ನಾ? ಇಲ್ಲಪ್ಪ, ಅದು ನಾನು ಎಲೆಕ್ಟ್ರಿಕ್ ಬಲ್ಬ್ ತಯಾರಿ ಮಾಡಲಿಕ್ಕೆ ಇದ್ದಿದ್ದ 1000 ಸ್ಟೆಪ್ಸು ಅಷ್ಟೇ ಅಂತ. ಅದು ಫೇಲ್ಯೂರ್ ಅಲ್ಲಪ್ಪ, ಫೇಲ್ಯೂರ್ ಅಂತ ಅಂದ್ಕೊಂಡೇ ಇಲ್ಲ ನಾನು ಅಂತ ಹೇಳಿದ್ರು. ನೋಡಿ, ನಾವೇನಾದರೂ ಒಂದೇನೋ ಮಾಡ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ, ಆಯ್ತಪ್ಪ ನಂಗೆ ಬರೋಲ್ಲ, ನಂಗೆ ಮಾಡೋಕ್ಕೆ ಆಗಲ್ಲ ಅಂತ. ಇಲ್ಲ, ಅಲ್ಲ, ಬೆಲ್ಲ, ಆಗಲ್ಲ, ಇಷ್ಟೇ ನಮ್ಮದು ನೆಗೆಟಿವ್ ಥಾಟ್ಸ್ ಇದೆಲ್ಲ ತುಂಬ ಇರುತ್ತೆ. ಆಯಿತು, ಒಂದು ಸತಿ ಬರದೇ ಹೋದರೆ ಏನು, ಇನ್ನೊಂದು ಸತಿ ಮಾಡ್ತೀನಿ. ಆದರೆ ಒಂದು ಸತಿ ಏನೋ ಮಾಡ್ಲಿಕ್ಕೆ ಹೋದಾಗ ಒಂದು ಸ್ವಲ್ಪ ಆದರೂ ಮಾಡ್ಲಿಕ್ಕೆ ಬಂದಿರುತ್ತಲ್ಲ. ನಿಮ್ಮ ಅಮ್ಮ ಇವಾಗ ಚೆನ್ನಾಗಿ ಒಂದು ಚಪಾತಿ ಮಾಡ್ತಾರಪ್ಪ ಗುಂಡಿಗೆ ಸರಿಯಾಗಿ. ನೀವೇ ಇವಾಗ ಶುರು ಮಾಡಿದರೆ ಮಕ್ಕಳು ಚಪಾತಿ ಆಗುತ್ತಾ? ಸೊಟ್ಟಗಾಗಿರುತ್ತಾ? ಅಯ್ಯೋ ನಂಗೆ ಮಾಡೋಕ್ಕೆ ಬರಲ್ಲ ಅಂತ ಬಿಟ್ಬಿಟ್ರೆ ಆಗುತ್ತಾ? ಒಂದು ದಿವಸ ಆಸ್ಟ್ರೇಲಿಯಾ ಮ್ಯಾಪು, ಒಂದು ದಿವಸ ಇಂಡಿಯಾ ಮ್ಯಾಪು, ಒಂದು ದಿವಸ ಏನೇನೋ ಆಗಿರುತ್ತೆ, ಇನ್ನೊಂದು ದಿವಸ ಗುಂಡಿಗೆ ಒಂದು ಏನು ಹೇಳ್ತೀರಾ ಸರ್ಕಲ್ ಆಗಿರುತ್ತೆ. ಆವತ್ತು ಭೂಮಿ ಗುಂಡಗಿದೆ ಅಂದರೆ ಹೌದು ಅಂತ ಒಪ್ಕೋತೀವಿ, ಅದು ಮಾಡ್ಲಿಕ್ಕೆ ಬರುತ್ತೆ. ಅದನ್ನೇ ಫೇಲ್ಯೂರ್ ಅಂತ ಬಿಟ್ಬಿಟ್ರೆ ಇಲ್ಲ, ಕಲ್ತ್ಕೋಬೇಕು ನಾವು. ಥಾಮಸ್ ಆಲ್ವಾ ಎಡಿಸನ್ ಅಂತ. ಆಮೇಲೆ ಅವ್ನು ಬಲ್ಬ್ ಮಾಡಿದ್ನಲ್ಲ, ಆ ಬಲ್ಬ್ ಕಂಡುಹಿಡಿದಾಗ ಅವನ ಅಸಿಸ್ಟೆಂಟ್ಸ್ಗೆ
ಎಂಥ ಖುಷಿ ಆಯ್ತಂತೆ ಅಂತ ಹೇಳಿದ್ರೆ ಅವರೆಲ್ಲರೂ ಅಷ್ಟು ಸಂಭ್ರಮಿಸ್ತಾ ಇದ್ದಾರೆ. ಓ ಇಟ್ ಈಸ್ ಅ ಸಕ್ಸಸ್ ಅಂತ. ಏನು ಮಾಡ್ತಾನೆ ಆಲ್ವಾ ಎಡಿಸನ್ ಗೊತ್ತಾ? ಆಫೀಸ್ ಬಾಯ್ ಇರ್ತಾನಲ್ಲ ಅವನು ಕರೀತಾನಂತೆ, ಕರೆದ್ಬಿಟ್ಟು ಬಲ್ಬ್ ಕೊಟ್ಟು ಟೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ನಡ್ಕ ಶುರು ಆಗೋಯ್ತು ಆಫೀಸ್ ಬಾಯ್ಗೆ. ಇವರು ಸೈಂಟಿಸ್ಟ್ಗಳು ಆಲ್ವಾ ಎಡಿಸನ್ ಇಷ್ಟು ಹಗಲು ರಾತ್ರಿ ಶ್ರಮ ಪಟ್ಟು ಒಂದು ಪ್ರಯೋಗ ಮಾಡ್ತಾ 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 ಏನೇನೋ ಕಂಡು ಹಿಡಿದಿದ್ದಾನೆ. ಅದನ್ನು ನನಗೆ ಕೊಡ್ತಾನಲ್ಲಪ್ಪ ಪರೀಕ್ಷಿಸು ಅಂತ ಹೇಳ್ಬಿಟ್ಟು ಬೆವರ್ತಾನೆ. ಹೆದರಿಕೆ ಆಗುತ್ತೆ. ಹೆದರಿಕೆ ಆದಾಗ ಏನಾಗುತ್ತೆ ನನಗೆ, ಯಾರೇನೋ ಕೊಡೋಕೆ ಹೋದರೆ ಕಡ 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 ಕೈ ನಡುಕ್ತಾ ಇದೆ, ತಗೋ ಅಂತ ಕೊಡ್ತಾನೆ. ಆ ಹೆದರಿಕೆಗೆ ಹಿಂಗೆ ಬಲ್ಬ್ ಇಸ್ಕೊಂಡವನು ಏನಾಯ್ತು ಅಂತ ಬಿದ್ದೋಯ್ತು. ಬಿದ್ರೇನಾಯ್ತು, ಪಡೆದೋಯ್ತು. ಏನು ಮಾಡ್ದ ಆಲ್ವಾ ಎಡಿಸನ್? ಏನೂ ಮಾಡಲಿಲ್ಲ, ಸುಮ್ಮನೆ ಅದೇ. ಮತ್ತೆ 24 ಗಂಟೆಗಳಾದಮೇಲೆ ಅವನು ಮತ್ತೆ ಕರೆದ ಬೈಲಿ ಅಂತ. ಥಾಮಸ್ ಆಲ್ವಾ ಎಡಿಸನ್ ಜೊತೆ ಅವನ ಅಸಿಸ್ಟೆಂಟ್ಸ್ ಎಲ್ಲ ಇದ್ದಾರೆ. ಇದೇ ಆಫೀಸ್ ಬಾಯ್ನ ಕರೆದ. ಅಷ್ಟೊತ್ತಾಗಲಿ ಇನ್ನೊಂಬಲ್ ಮಾಡಿಬಿಟ್ಟಿದ್ದ, ಹೋಗಿ ಇದನ್ನು ಪರೀಕ್ಷೆ ಮಾಡಿ ಹೋಗಿದ್ದೆ ಅಂತ. ಇವರೆಲ್ಲ ಒಂದು ಸತಿ ಈಗಾಗಲೇ ಹೀಗೆ ಮಾಡಿದ್ದಾನೆ, ಮತ್ತೊಂದು ಸತಿ ಅವನಿಗೆ ಕೊಡ್ತಿರಲ್ಲ ಅಂತ. ಅವನಿಗೆ ಈಗ ಇನ್ನು ಸ್ವಲ್ಪ ಜಾಗರೂಕನಾಗಿರೋದು ಗೊತ್ತಾಯ್ತಲ್ಲ, ಮತ್ತೆ ಭಯ ಅವನಿಗೆ, ಇದೇನಪ್ಪ ಇದು ಅಂತ. ಅಸಿಸ್ಟೆಂಟ್ಸ್ ಎಲ್ಲ ಹೇಳಿದ್ರು, ಎಷ್ಟೊತ್ತಾಯ್ತು ಈಗ ಮಾಡಲಿಕ್ಕೆ? ನನಗೆ 24 ಗಂಟೆ ಅಷ್ಟೇ, ಒಂದು ದಿನ. ಈಗ ಮತ್ತೆ ಹೊಡಿತಾ? ಆಯಿತು, ನೆಕ್ಸ್ಟ್ ಡೇ ಐ ವಿಲ್ ಜಸ್ಟ್ ಟೇಕ್ 1 ಡೇ ಆ್ಯಂಡ್ ಮೇಕ್ ಅನದರ್ 1. ಒಂದೇ ಒಂದು ದಿನ ತೊಗೊಳ್ತೀನಿ, ಇನ್ನೊಂದು ತಯಾರಿಸ್ತೀನಿ. ಮತ್ತೆ ಅವನಿಗೆ ಯಾಕೆ ಕೊಡ್ತೀರಾ ಅಂತ ಹೇಳಿದ್ರೆ, ನೋಡಿ ಆಗಲೇ ಅವನಿಗೆ ಅದನ್ನು ಬೀಳಿಸಿ ಒಡೆದು ಎಲ್ಲ ಮಾಡಿದ ಮೇಲೆ ಅವನಿಗೊಂದು ತನಗೇ ಒಂದು ಸ್ವಂತವಾದಂತಹ ಒಂದು ಆತ್ಮಸ್ಥೈರ್ಯ ಇರುತ್ತೆ. ಅವನಲ್ಲಿರುವ ದೃಢ ವಿಶ್ವಾಸ, ನಂಬಿಕೆ ಎಲ್ಲ ಇದೆಲ್ಲ, ಅದನ್ನೆಲ್ಲ ಕಳ್ಕೊಂಬಿಟ್ಟಿದ್ದಾನೆ ಅವನಾಗಲೇ. ಅಯ್ಯೋ ನಾ ಹೀಗೆ ಮಾಡಿಬಿಟ್ಟೆ, ಹಂಗೆ ಮಾಡಿಬಿಟ್ಟೆ ಅನ್ನೋದನ್ನು ನಾ ಹಾಗೆ ಬಿಟ್ಬಿಟ್ರೆ ಒಬ್ಬನ ಒಂದು ಆತ್ಮಸ್ಥೈರ್ಯನ ನಾನು ನಾಶ ಮಾಡಿದಂಗಾಗುತ್ತೆ. ನೋ, ಐ ಶುಡ್ ನಾಟ್ ಡೂ ಇಟ್. ಈಗ ಹಾಕ್ತಾನೆ ನೋಡಿ, ಚೆನ್ನಾಗಾಗುತ್ತೆ. ಅವನಿಗಾಗ ಹಿ ವಿಲ್ ರೀಗೇನ್, ಅಂದರೆ ಅವನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಏನು ಹೋಗಿತ್ತಲ್ಲ ಅದು ಮತ್ತೆ ಬರುತ್ತೆ ಅವನಿಗೆ. ಅದಕ್ಕೆ ಅವನಿಗೆ ಕೊಡ್ತಾ ಇದ್ದೀನಿ ಅಂತ ಥಾಮಸ್ ಆಲ್ವಾ ಎಡಿಸನ್ ಹೇಳ್ತಾನೆ. ಯಾಕೆ ಇಷ್ಟೆಲ್ಲ ಅವನಿಗೆ ಹೇಳೋಕ್ಕಾಯ್ತು ಅಂದರೆ, ಅದು ಅವನ ಜೀವನದಲ್ಲಿ ಅನುಭವಿಸಿ ಕಲ್ತಿದ್ದು, ಅದಕ್ಕೆ ಗೊತ್ತಾಯಿತು. ಅದಕ್ಕೋಸ್ಕರ ನಾವು ಇಂತಹ ಒಂದು ಕಥೆಗಳನ್ನ ಕೇಳ್ತಾ ಇದ್ದರೆ ನಮ್ಮಲ್ಲೂ ಒಂದು ಪರಿವರ್ತನೆ ಆಗುತ್ತೆ. ಎಸ್ಪೆಷಲಿ ಮಕ್ಕಳು ಕೇಳ್ತಾ ಇದ್ದರೆ ನೀವು ಮುಂದೆ ಈ ಒಂದು ಗುಣಗಳನ್ನು ಅಳವಡಿಸ್ಕೊಳ್ತೀರಾ. ಆನ್ಲೈನ್ ಕ್ಲಾಸಸ್ ಆಗ್ತಾ ಇದೆಯಾ? ಲಾಕ್ಡೌನ್ ಮುಗಿದ್ಮೇಲೆ ನಮ್ಮ ಬಸ್ಸಿಯ ಇದಾನಲ್ಲ, ಬಸ್ಸಿನ ಸ್ಕೂಲ್ಗೆ ಮೀಟಿಂಗ್ ಕರೆದಿದ್ದಾರೆ ಟೀಚರು. ಬಸ್ಸಿನ ಅಪ್ಪ ಅಮ್ಮ ಇಬ್ಬರು ಹೋಗಿದ್ದಾರೆ. ಟೀಚರ್ ಹೇಳ್ತಾರೆ, ಇವ್ರು ಯಾರು? ಇವರು ಬಸ್ಸಿನ ಅಮ್ಮನ ಇವ್ರನ್ನ ನಾನು ನೋಡಿಲ್ಲ, ಬಟ್ ನಿಮ್ಮನ್ನು ಮಾತ್ರ ನಾನು ಚೆನ್ನಾಗಿ ನೋಡಿದ್ದೀನಿ ಅಂತ ಬಸ್ಸಿನ ಅಪ್ಪಂಗೆ ಹೇಳ್ತಾರೆ. ಬಸ್ಸಿನ ಅಮ್ಮ ಉರಿಯೋಕ್ಕೆ ಶುರುವಾಯಿತು. ಈ ಮಿಸ್ ನನ್ನ ಗಂಡನ ನೋಡಿರೋದು, ಯಾವಾಗ ನೋಡಿದಾಳೆ? ಆವಾಗ ಮೀಟಿಂಗ್ ಬರ್ತಾ ಇದ್ದಿದ್ದು ನಾನು, ಪೇರೆಂಟ್ಸ್ ಮೀಟಿಂಗ್ಗೆ. ನನ್ನೇ ಮರ್ತು ಬಿಟ್ಟಿದ್ದಾಳೆ, ನಿಮ್ಮನ್ನು ಮಾತ್ರ ಚೆನ್ನಾಗಿ ನೋಡಿದ್ದೀನಿ ಅಂತ ಹೇಳೋದು. ಏನು ನೋಡಿದಾಳೆ ಈ ಟೀಚರು ಅಂತ ಒಳಗಡೆ ನೋಡಿ. ಹೊರಗಡೆ ವ್ಯಕ್ತಪಡಿಸೋದೊಂದು, ನಾವು ಒಳಗಡೆ ಬಂದು ಚುರುಮುರಿ ಆಗ್ತಾ ಇರೋದೇ ಬೇರೆ ಅಲ್ವಾ? ಹೀಗೆಲ್ಲ ಕೇಳೇ ಬಿಡ್ತಾಳೆ. ಯಾಕೆಂದರೆ ಅದು ಆಲೋಚನೆ ಬಂತಲ್ಲ ಅವಳಿಗೆ, ಓ ಏನು ಅಂತ. ಅದು ಪದಗಳಾಯ್ತಲ್ಲ, ಪದ ಹೊರಗೆ ಹಾಕ್ತಾಳೆ. ಹೌದೌದು, ನೀವ್ಯಾಗಿ ಯಾವಾಗ ಇವ್ರನ್ನ ನೋಡಿದ್ದೀರಾ? ಅದೇಗೆ ಸಾಧ್ಯ ಆಯ್ತು ನಿಮ್ಮನ್ನು ನೋಡೋಕ್ಕೆ, ನೀವು ಅವ್ರಿಗೆ ನೋಡೋಕ್ಕೆ ಅಂತ. ಮಗನ ಬಗ್ಗೆ ವಿಚಾರ ಇರಲಿ ಫಸ್ಟು, ಏನು ಕಲ್ತಿದ್ದಾನೆ ಏನು, ಇದು ಮುಂಚೆ. ಏನಿಲ್ಲ, ಹಾಗಂತೇನಿಲ್ಲ. ನಾನು ಆನ್ಲೈನ್ ಕ್ಲಾಸ್ ತಗೊಳ್ತಾ ಇದ್ನಲ್ಲ ಯಾವಾಗಲೂ, ಆವಾಗ ಇವರು ಸದಾ ಮಾಪಿಂಗ್, ಕ್ಲೀನಿಂಗ್ ಅಂತ ಮನೆ ಮಾಡ್ತಾ ಇದ್ರಲ್ಲ, ಮನೆ ಕ್ಲೀನಿಂಗ್ ಮಾಡ್ತಾ ಇದ್ರಲ್ಲ, ಆವಾಗ ಇವ್ರು ಕಾಣಿಸ್ಕೊತಾ ಇದ್ರು, ಬರ್ತಾಯಿದ್ರು ಹೋಗ್ತಾಯಿದ್ರು. ಮನೆ ಗುಡಿಸ್ಕೊಂಡು ಒಂದ್ಸತಿ ಹೋಗ್ತಾಯಿದ್ರು, ಮನೆ ಸಾರ್ಸಕ್ಕೆ ಒಂದ್ಸತಿ ಬರ್ತಾಯಿದ್ರು. ಹಾಗಾಗಿ ಇವ್ರನ್ನ ತುಂಬ ನೋಡಿ 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 ಮುಖ ಪರಿಚಯ ಆಗಿಬಿಟ್ಟಿದೆ ಅಂತ ಟೀಚರ್ ಹೇಳಿದ್ಲು. ನೋಡಿ ಹೇಗಿತ್ತು ನಮ್ಮ ಬಸ್ಸಿನ ಅಮ್ಮನ ಒಂದು. ಅದಕ್ಕೆ ಬಸ್ಸಿಯ ಕೇಳೋದು, ಏನೋ ಬಸ್ಸಿಯ ಲಾಕ್ಡೌನ್ ಆಯ್ತಲ್ಲ,
ಲಾಕಪ್ ಅಂದ್ರೇನು? ಲಾಕ್ಡೌನ್ ಏನೋ ಗೊತ್ತೇನೋ ಅಂತ ಬಸ್ಗೆ ಹೇಳ್ದೆ ಇರ್ತಾನ. ಅವ್ನು ಹೇಳ್ತಾನೆ ಗೊತ್ತು ಮಿಸ್, ಎರಡು ಜೈಲ್ ಅಂತ. ಹಾ, ಯಾಕೋ ಎರಡು ಜೈಲ್ ಅಂತ ಹೇಳ್ತೀಯ? ಹೌದು ಮಿಸ್, ಆದರೆ ಜೈಲರ್ ಮಾತ್ರ ಬೇರೆ ಅಂತ. ಏನೋ ಇಷ್ಟೆಲ್ಲ ಕಲ್ತ್ಕೊಂಡ್ಬಿಟ್ಟಿದೆಯಲ್ಲೋ ನೀನು, ಹೇಗೋ ಸಾಧ್ಯ ಆಯ್ತು ನಿಂಗೆ ಇಷ್ಟೆಲ್ಲ ಕಲ್ತ್ಕೊಳ್ಳೋಕ್ಕೆ ಅಂತ. ಮಿಸ್, ಲಾಕಪ್ ಅಂದರೆ ಪೊಲೀಸ್ ಹತ್ರ ಜೈಲಲ್ಲಿ ಹಾಕ್ತಾರೆ, ಪೊಲೀಸ್ ಅಪ್ಪನ ಕಸ್ಟಡಿಯಲ್ಲಿರೋದು. ಲಾಕ್ಡೌನ್ ಅಂದ್ರೆ ಏನು ಗೊತ್ತಾ, ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ, ಇದೊಂದು ಮನೆ ಒಂದು ಜೈಲಾಗ್ಬಿಟ್ಟಿದೆ, ನಾನು ನನ್ನ ಹೆಂಡತಿ ಕಸ್ಟಡಿಲಿದ್ದೀನಿ ಅಂತ. ಲಾಕ್ಡೌನ್ ಅಂದರೆ ಅದು ಮಿಸ್, ಮನೆಯೇ ಜೈಲು, ಹೆಂಡತಿನೇ ಪೊಲೀಸ್ ಅಂತ ಮಿಸ್, ಹೆಂಡತಿ ಕಸ್ಟಡಿಯಲ್ಲಿರೋದು. ಕರೆಕ್ಟೇ ಮಿಸ್ ಅಂದ. ಬಿತ್ತು ಪಟ್ ಅಂತ ಆ ಟೀಚರ್ ಮುಂದೆನೇ ಅವರಮ್ಮ ಒಂದು ಪಟ್ಟಂತ ಹುಡುಗರು, ಏನು ಹಿಂಗೆಲ್ಲ ಮಾತಾಡ್ತೀಯ ಅಂತ. ಹ್ಞೂ ಅಮ್ಮ, ಅಪ್ಪ ಹೇಳ್ಕೊಟ್ರು ಅಂತ. ಆಯ್ತು, ಅಪ್ಪಂಗೊಂದು ಕೊಟ್ಲು ಲುಕ್ಕು. ಬಸ್ ಏನಮ್ಮ ಅಪ್ಪ ಏನು ಗ್ರಾಚಾರ ಕಾದಿದ್ಯೋ. ಮನೆಗೆ ಹೋದ್ಮೇಲೆ ಹೋಗ್ಲಿ ಬಿಡಿ ಲಾಕ್ಡೌನ್ ಇಲ್ಲ ಏನಿಲ್ಲ, ಆಫೀಸ್ಗೆ ಹೋಗ್ಬಿಡ್ತೀನಿ ಓವರ್ ಟೈಮ್ ಅಂತ ಅಷ್ಟೇ ಅಂದ್ಕೊಂಡು ಅವನು ಪಾಪ ಅವನಿಗೆ ಅವನು ಸಮಾಧಾನ ಮಾಡಿಕೊಂಡ.